ಶಾಂತ ರೀತಿಯಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಪ್ರಥಮ ವಿಜಯೋತ್ಸವವನ್ನು ಅವರ ಜನಪರ ಬಳಕೆಗೆ ನಿದರ್ಶನವಾಗಿದೆ. ಅದರಲ್ಲಿ ಪಾಲ್ಗೊಂಡ ಸಕಲ ಪೂಜ್ಯರನ್ನ ಹೇಳುತ್ತಾ ಈ ಕಾರ್ಯಕ್ರಮದ ಮುಂದಿನ ಅಶ್ವಾರೂಢ ಮೂರ್ತಿ ಆಗಬೇಕು. ಬಸ್ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮನವರ ಹೆಸರಿಡಬೇಕು. ಜೊತೆಗೆ ಶತಮಾನ ಕಂಡ ಐತಿಹಾಸಿಕ ರಾಣಿ ಚೆನ್ನಮ್ಮ ನಾಟ್ಯ ಮಂದಿರವನ್ನು ಜೀರ್ಣೋದ್ಧಾರ ಮಾಡಬೇಕೆಂಬ ಕೂಗು ಬಲವಾಗಿ ಕೇಳಿ ಬಂದಿರುವುದರಿಂದ ಸರ್ಕಾರ ಜನರ ಬೇಡಿಕೆಗೆ ಸ್ಪಂದಿಸಿ ಕೇಂದ್ರ ಬಸ್ ನಿಲ್ದಾಣದ ಮುಂದೆ ರಾಣಿ ಚೆನ್ನಮ್ಮನವರ ಅಶ್ವಾರೂಢ ಮೂರ್ತಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಜೊತೆಗೆ ರಾಣಿ ಚೆನ್ನಮ್ಮನವರ ಬಸ್ ನಿಲ್ದಾಣಕ್ಕೆ ಹೆಸರನ್ನು ಇಟ್ಟು, ಜೊತೆಗೆ ನಾಟ್ಯ ಮಂದಿರಕ್ಕೆ ಕಲಾವಿದರ ಬೇಡಿಕೆಗೆ ಸ್ಪಂದಿಸಿ ನಾಟ್ಯ ಮಂದಿರವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಮುಂದಾಗಿರುವುದು ಸ್ವಾಗತಾರ್ಹ. His party is not present. In click ಮಾಡಿ ಮಾಡಿ ಅಂತ ಹೇಳಿದ್ರು. ಅದು ಆಪ್ಷನ್ಸ್ ಕೊಟ್ಟಿದ್ದೀವಿ. ಡ್ಯಾಶ್ ಬೋರ್ಡ್ ಅಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ಸ್ ಇರುತ್ತೆ. ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆನ್ಲೈನ್ ಡಿಜಿಟಲ್ ಇ ಸ್ಟಾಂಪ್. ಡಿಜಿಟಲ್ ಇ ಸ್ಟಾಂಪ್ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಒಬ್ಬರು ಇಲ್ಲಾಂದ್ರೆ ಆರ್ ಪಾರ್ಟಿ ಅಂತೇಳಿ ನೆಕ್ಸ್ಟ್ ಆರ್ ಪಾರ್ಟಿ ಮಾಡ್ತೀವಿ. ಮತ್ತು ಕರ್ನಾಟಕವನ್ನು ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರ ಇಲ್ಲೆಲ್ಲ ಈ ಸ್ಟಾಂಪ್ ಯಾರ್ಯಾರು ಮಾರಾಟ ಮಾಡ್ತಿದ್ರೋ ಅವ್ರ ಸಂಬಂಧಪಟ್ಟ ಸಂಸ್ಥೆಗಳ ಸದಸ್ಯರಿಗೂ ಮತ್ತು ಸಾರ್ವಜನಿಕರು ಎಲ್ಲರಿಗೂ ಸಹ ಡಿಜಿಟಲ್ ಈ ಸ್ಟಾಂಪ್ ಬಗ್ಗೆ ತರಬೇತಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ತರಬೇತಿಯಲ್ಲಿ ಭಾಗವಹಿಸಿರೋ ಇವರೆಲ್ಲರಿಗೂ ಸಹ ಈ ಸ್ಟಾಂಪ್ ಡಿಜಿಟಲ್ ಯಾವ ರೀತಿ ನಾವು ಆನ್ಲೈನಲ್ಲಿ ಕಾವೇರಿ ಟು ಲಾಗಿನ್ ಆಗಿ ಯಾವ ರೀತಿ ಅದನ್ನು ಪಡಿಬೋದು, ಮತ್ತು ಅದರಲ್ಲಿ ಸಹ ಬೇರೆ ಬೇರೆ ನಾನ್ ರಿಜಿಸ್ಟಬಲ್ಲು ಮತ್ತು ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟು ಮತ್ತು ರಿಜಿಸ್ಟಬಲ್ ಡಾಕ್ಯುಮೆಂಟ್ ಎಲ್ಲದ್ರ ಬಗ್ಗೆನೂ ಡಿಜಿಟಲ್ ಈ ಸ್ಟಾಂಪನ್ನು ಯಾವ ರೀತಿ ಪಡೆಯೋದು ಅನ್ನೋದ್ರ ಬಗ್ಗೆ ನಾವು ತರಬೇತಿಯನ್ನು ಹಮ್ಮಿಕೊಂಡಿದ್ದೀವಿ. ಸೌಲಭ್ಯವನ್ನು ಉಪಯೋಗಿಸ್ಕೊಂಡಾಗ ಗೊತ್ತಾಗುತ್ತೆ ಅವರಿಗೆ ಈ ಸೇವೆಯಿಂದ ಅವ್ರಿಗೆ ಎಷ್ಟು ವ್ಯತ್ಯಾಸ ಆಗುತ್ತೆ. ಹಿಂದೆ ಮಾಡ್ಕೊಳ್ತಿದ್ದಂಥ ಹಿಂದೆ ಪಡ್ಕೊಳ್ತಾ ಇದ್ದಂಥ ಸೇವೆಗೂ ಕೂಡ ಇವಾಗ ಕೂಡ ಎಷ್ಟು ವ್ಯತ್ಯಾಸ ಇದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಇದನ್ನು ಸಾರ್ವಜನಿಕರು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಹೇಳ್ತೇನೆ. ಮತ್ತು ಇದು ಎಷ್ಟು ಈಸಿ ಆಗಿದೆ ಅಂತಂದರೆ ಈಗಿನ ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಅದನ್ನು ಉಪಯೋಗಿಸ್ಬೋದು. ನಿಮ್ಮ ಪ್ರೆಸೆನ್ಸಲ್ಲಿ ಆಧಾರ್ ಅಥೆಂಟಿಕೇಶನ್ ಮಾಡೋದ್ರಿಂದ ಬೇರೆ ಯಾವ ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದು. ನಿಮ್ಮ ಫೋನ್ ನಂಬರ್ ಲಿಂಕ್ ಆಗಿರುತ್ತೆ, ಆಧಾರ್ ನಂಬರ್ ಕೂಡ ಲಿಂಕ್ ಆಗಿರುತ್ತೆ, ನಿಮ್ಮ ವಶದಲ್ಲಿ ಇರುತ್ತೆ.